ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಹೇಗೆ ತೆರೆಯೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ನಾವು ಖರೀದಿ ಮಾಡಿದಂತಹ ಷೇರುಗಳನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಮಾಡಿಕೊಳ್ಳುವಂತಹ ಅಕೌಂಟ್ ಎಂದರ್ಥ. ಹೇಗೆ ನಾವು ಬ್ಯಾಂಕ್ ನಲ್ಲಿರುವಂತಹ ಅಕೌಂಟ್ ನಲ್ಲಿ ಹಣದ ವಹಿವಾಟನ್ನ ಮಾಡ್ತೀವೋ ಅದೇ ರೀತಿ ಸೆಬಿ ಅಂಡರ್ ನಲ್ಲಿ ಬರುವಂತಹ ಈ ಡಿಮ್ಯಾಟ್ ಅಕೌಂಟ್ ನಲ್ಲಿ ಸಹ ನಾವು ವ್ಯವಹರಿಸ್ತೇವೆ. ಡಿಮ್ಯಾಟ್ ಅಕೌಂಟ್ ಏಕೆ ಬೇಕು ಅಂದ್ರೆ ಷೇರುಗಳನ್ನು ಖರೀದಿ ಮಾಡಲು, ಮಾರಾಟ ಮಾಡಲು, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತದೆ. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಲು ಅವಶ್ಯಕತೆ ಇರುವಂತಹ ಡಾಕ್ಯುಮೆಂಟ್ಗಳು ಯಾವ್ಯಾವ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್, ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ. ಡಿಮ್ಯಾಟ್ ಅಕೌಂಟ್ ಅನ್ನು ಹೇಗೆ ತೆರೆಯೋದು ಅಂದ್ರೆ ಮೊದಲನೇದಾಗಿ ನೀವು ಒಂದೊಳ್ಳೆ ಸ್ಟಾಕ್ ಬ್ರೋಕರ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಮಾರ್ಕೆಟ್ ನಲ್ಲಿ ಝೆರೋದಾ, ಗ್ರೋ, ಏಂಜಲ್ ಒನ್, ಅಪ್ಸ್ಟಾಕ್ ಹೀಗೆ ಇನ್ನೂ ಹಲವಾರು ಸ್ಟಾಕ್ ಬ್ರೋಕರ್ ಕಂಪನಿಗಳು ಅವೈಲಬಲ್ ಇವೆ. ನಿಮಗೆ ಇಷ್ಟವಾದಂತಹ ಸ್ಟಾಕ್ ಬ್ರೋಕರ್ ಕಂಪನಿಯನ್ನ ಡೌನ್ಲೋಡ್ ಮಾಡುವುದರ ಮುಖಾಂತರ ನೀವು ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ನಾನು ಉಪಯೋಗಿಸುವಂತಹ ಡಿಮ್ಯಾಟ್ ಅಕೌಂಟ್ ನ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಮೊದಲಿಗೆ ನೀವು ಡೌನ್ಲೋಡ್ ಮಾಡಿರುವ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ಅದರಲ್ಲಿ ಓಪನ್ ಡಿಮ್ಯಾಟ್ ಅಕೌಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪ್ಯಾನ್ ಡೀಟೇಲ್ಸ್ ಅನ್ನು ಹಾಕಿ ವೆರಿಫೈ ಮಾಡಿ. ನಂತರ ಆಧಾರ್ ಡೀಟೇಲ್ಸ್ ನೀಡುವುದರ ಮೂಲಕ ಈ KYC ಅನ್ನು ಕಂಪ್ಲೀಟ್ ಮಾಡಿ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಅನ್ನು ಆಡ್ ಮಾಡಿ KYC ಅನ್ನು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ 48 ಅವರ್ಸ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಡಿಮ್ಯಾಟ್ ಅಕೌಂಟ್ ಅನ್ನು ತೆರೆಯುವಾಗ ನೀವು ಗಮನಿಸಬೇಕಾದಂತಹ ವಿಷಯಗಳೇನೇನಂದ್ರೆ ಮೊದಲಿಗೆ ಸ್ಟಾಕ್ ಬ್ರೋಕರ್ ಕಂಪನಿಯ AMC ಚಾರ್ಜಸ್ ಎಷ್ಟು ಅಂತ, ಅಂದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಎಂದರ್ಥ. ಬ್ರೋಕರೇಜ್ ಫೀಸಸ್ ಎಷ್ಟು, ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಇದೆಯಾ. ಫ್ರೀ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಪೂರ್ತಿ ಫ್ರೀ ಅಲ್ಲ ಅನ್ನೋದು ನೆನಪಿರ್ಲಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಿಗಿನರ್ಸ್ ಯಾರಾದ್ರೂ ಟಿಪ್ಸ್ ಅನ್ನ ತಗೊಂಡು ಹೂಡಿಕೆ ಮಾಡಕ್ ಹೋಗ್ಬೇಡಿ. ಮೊದಲು ಕಲಿತು ನಂತರ ಹೂಡಿಕೆ ಮಾಡಿ. ಪೇಷನ್ಸ್ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.